ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ ಸರ್ಕಾರ ಮಹತ್ವದ ಆದೇಶವೊಂದನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಮತ್ತೆ ಜಾಹೀರಾತು ನೀತಿಯನ್ನು ಅಡ್ವರ್ಟೈಸ್ಮೆಂಟ್ ಪಾಲಿಸಿಯನ್ನು ಜಾರಿ ಮಾಡೋದಕ್ಕೆ ರಾಜ್ಯಪತ್ರವನ್ನು ಹೊರಡಿಸಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿರುವಂಥ ಮಾದರಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅಡ್ವರ್ಟೈಸ್ಮೆಂಟ್ ಪಾಲಿಸಿಯಲ್ಲಿ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಈ ಹಿಂದೆ 2015-16ರಲ್ಲಿ ಕೊನೆ ಬಾರಿಗೆ ಹೈಕೋರ್ಟ್ನ ಸೂಚನೆ ಮೇರೆಗೆ ಸರ್ಕಾರ ಜಾಹೀರಾತನ್ನು ಬೆಂಗಳೂರಿನಲ್ಲಿ ನಿಷೇಧ ಮಾಡಿತ್ತು. ಸೊ ಯಾಕೆ ಮಾಡಿತ್ತು ಅಂತಂದರೆ, ಬೆಂಗಳೂರಿನ ಸೌಂದರ್ಯವನ್ನು, ಅಂದವನ್ನು ಈ ಜಾಹೀರಾತು ಫಲಕಗಳು ಹಾಳ್ಗೆಡವ್ತಾ ಇದೆ ಅನ್ನುವಂಥ ನೆಪದಲ್ಲಿ ಜಾಹೀರಾತನ್ನು ನಿಷೇಧ ಮಾಡಿರುವಂಥದ್ದು. ಫ್ಲೆಕ್ಸ್, ಬ್ಯಾನರ್, ಕಟೌಟ್ಗಳನ್ನು ಹಾಕುವಂಥದ್ದಕ್ಕೆ ನಿಷೇಧವನ್ನು ಮಾಡಿದರು. ಸೊ ಈಗ ಮತ್ತೆ ಹೊಸದಾಗಿ ಫ್ರೇಮ್ವರ್ಕ್ ಮುಗಿಸಿ ಈಗ ಮತ್ತೆ ಬರ್ತಾ ಇರುವಂಥದ್ದು ಜಾಹೀರಾತು ನೀತಿ, GBA ಅಡ್ವರ್ಟೈಸ್ಮೆಂಟ್ ಪಾಲಿಸಿ. ಸೊ ಈ ಪಾಲಿಸಿಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಜಾಹೀರಾತನ್ನು ಪ್ರದರ್ಶಿಸೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮುಖ್ಯವಾಗಿ ವಿಧಾನಸೌಧ, ಜೊತೆಗೆ ಹೈಕೋರ್ಟ್ ಇರ್ಬೋದು, ರಾಜ್ಯಪಾಲರ ರಾಜಭವನ ಕಚೇರಿ, ಮತ್ತು ಲಾಲ್ಬಾಗ್, ಕಬ್ಬನ್ ಪಾರ್ಕು, ಮತ್ತು ಮಸೀದಿ, ಮಂದಿರ, ಚರ್ಚ್ಗಳು, ಏನು ದೇವಸ್ಥಾನಗಳಿದ್ದಾವೆ ಅದರ ಸುತ್ತಮುತ್ತಲೂ ಕೂಡ ಅವಾಯ್ಡ್ ಮಾಡೋದಕ್ಕೆ ನಿಷೇಧವನ್ನು ಹೇರಿ ಸರ್ಕಾರ ಆದೇಶವನ್ನು ಮಾಡಿದೆ. ಮತ್ತು ಕಳೆದ ಬಾರಿಗಿಂತ ಈ ಬಾರಿ ಜಾಹೀರಾತು ದರ ಏನಿದೆ ಅದು ಕೂಡ ಹೆಚ್ಚಳ ಮಾಡಿರುವಂಥದ್ದು. 3,000 ಸ್ಕ್ವೇರ್ ಫೀಟ್ನಷ್ಟು ನೀವು ಜಾಹೀರಾತನ್ನು ಪ್ರದರ್ಶನ ಮಾಡ್ತಿದ್ರೆ ಪ್ರತಿ ಸ್ಕ್ವೇರ್ ಫೀಟಿಗೆ 40 ರೂಪಾಯಿ ನಿಗದಿ ಮಾಡಿರುವಂಥದ್ದು. ಅಪ್ ಟು 2 ಲಕ್ಷ ಸ್ಕ್ವೇರ್ ಫೀಟ್ ನಂತರ ನೀವು ಜಾಹೀರಾತನ್ನು ಪ್ರದರ್ಶನ ಮಾಡ್ತಾ ಇದ್ದರೆ 2 ಲಕ್ಷದ ನಂತರ ಪ್ರತಿ ಸ್ಕ್ವೇರ್ ಫೀಟಿಗೆ 110 ರೂಪಾಯಿ. ಇದರ ಮಧ್ಯದಲ್ಲೂ ಕೂಡ ಹಂತವಾಗಿ ಸ್ಟೇಜ್ ಬೈ ಸ್ಟೇಜ್ ದರವನ್ನು, ಸ್ಕ್ವೇರ್ ಫೀಟಿಗೆ ತಕ್ಕಂತೆ ದರವನ್ನು ಏರಿಕೆ ಮಾಡಿಕೊಂಡಿದೆ. ಮತ್ತು ಮುಖ್ಯವಾಗಿ ಬಸ್ಸು, ಆಟೋಗಳಲ್ಲಿ, ಮೆಟ್ರೋಗಳಲ್ಲಿ ಏನು ಜಾಹೀರಾತನ್ನು ಪ್ರದರ್ಶನ ಮಾಡ್ತಾರೆ, ಸೊ ಅದಕ್ಕೂ ಕೂಡ ಇಂತಿಷ್ಟು ಅಂತ ದರವನ್ನು ಸರ್ಕಾರ ನಿಗದಿ ಮಾಡಿ GBAಗೆ ಕೊಟ್ಟಿದೆ. ಆ ಹಣವು ಕೂಡ GBAಗೆ ಬರುತ್ತೆ. ಮೊದಲಿದ್ದಂಥ ಸಂದರ್ಭದಲ್ಲಿ BMTC ಬಸ್ಸುಗಳಲ್ಲಿ ಅಥವಾ ಆಟೋಗಳಲ್ಲಿ ಅಥವಾ ಮೆಟ್ರೋಗಳಲ್ಲಿ ಜಾಹೀರಾತನ್ನು, ಅಡ್ವರ್ಟೈಸ್ಮೆಂಟನ್ನು ಪ್ರದರ್ಶನ ಮಾಡಿದ್ರೆ ಹಣವನ್ನು GBAಗೆ ಕೊಡುವಂಥ ಅಗತ್ಯ ಇರಲಿಲ್ಲ. ಅವರವರ ಏಜೆನ್ಸಿಗಳು ಅವರವರೇ ಕಾಸು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈಗ ಇನ್ನು ಮುಂದಕ್ಕೆ ಆಗೋದಿಲ್ಲ. ನೀವೆಲ್ಲೇ ಅಡ್ವರ್ಟೈಸ್ಮೆಂಟನ್ನು ಪ್ರದರ್ಶನ ಮಾಡಿದ್ರೂ ಕೂಡ GBAಗೆ ತೆರಿಗೆ ರೂಪದಲ್ಲಿ, ಶುಲ್ಕದ ರೂಪದಲ್ಲಿ ಹಣವನ್ನು ಪಾವತಿ ಮಾಡಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ದೈತ್ಯ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಪಾಲಿಸಿಯ ಗುತ್ತಿಗೆಯನ್ನು ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಯಾಕೆ ಅಂತಂದರೆ ₹1, ₹2 ವ್ಯವಹಾರ ಅಲ್ಲ, ಆದಾಯ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಜಾರಿ ಆದರೆ ವಾರ್ಷಿಕವಾಗಿ ಹೆಚ್ಚು ಕಮ್ಮಿ 1,000 ಕೋಟಿ, 800-900 ಕೋಟಿಯಷ್ಟು ಆದಾಯ ಟರ್ನೋವರ್ GBA ವ್ಯಾಪ್ತಿಯಲ್ಲಿ ನಡೀತವೆ ವರ್ಷಕ್ಕೆ. ಸೊ ಆ ಹಣವನ್ನು, ಅಂದರೆ GBA ಅಡ್ವರ್ಟೈಸ್ಮೆಂಟ್ ಪಾಲಿಸಿಯನ್ನು ಮತ್ತೆ ಜಾರಿ ಮಾಡ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಯಾಕೆ ಇದು ಚರ್ಚಾ ವಿಷಯ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ವಿಷಯ. ಇಂತಿಂಥ ಮಾನದಂಡಗಳನ್ನು ಇಟ್ಟು ಜಾರಿ ಮಾಡ್ತಾ ಇದ್ದಾರೆ. ಇಷ್ಟಿಷ್ಟು ಸ್ಕ್ವೇರ್ ಫೀಟಿಗೆ ಇಷ್ಟಿಷ್ಟು ದರ ನಿಗದಿ ಮಾಡಿದ್ದಾರೆ, ಎಲ್ಲೆಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದೆಲ್ಲವೂ ಕೂಡ ಒಂದು ಕಡೆ ಆದರೆ, ಬೆಂಗಳೂರನ್ನು ಒಂದು ಕಾಲದಲ್ಲಿ ಈ ಜಾಹೀರಾತು ಮಾಫಿಯಾ ಆಳಿರುವಂಥದ್ದು ಬೆಂಗಳೂರಿನ ಇತಿಹಾಸದಲ್ಲಿ ಕರಾಳ ಪುಟಗಳನ್ನು ಹೊಂದಿರುವಂಥ ಒಂದು ಇತಿಹಾಸ ಬೆಂಗಳೂರಿಗೆ. ಸೊ ಹೀಗಾಗಿ ಜಾಹೀರಾತು ಅಂತಂದರೆ ಕೇವಲ ಅದು ಒಂದು ಏಜೆನ್ಸಿ ಥ್ರೂನೋ ಅಥವಾ ಒಂದು GBA ಥ್ರೂನೋ ಮಾತ್ರ ನಡೆಯುವಂಥದ್ದಲ್ಲ. ಅದರಲ್ಲಿ ರಾಜಕೀಯ ಇದೆ, ಅದರಲ್ಲಿ ರೌಡಿಸಮ್ ಇದೆ, ಅದರಲ್ಲಿ ದೌರ್ಜನ್ಯಗಳಿದ್ದಾವೆ, ಎಷ್ಟೋ ಗಲಾಟೆಗಳು, ಕೆಲವೊಂದು ಬಾರಿ ಕೊಲೆಗಳಲ್ಲಿ ಅಂತ್ಯ ಆಗಿರುವಂಥ ಉದಾಹರಣೆ ಬೆಂಗಳೂರಿನ ಜಾಹೀರಾತು ಮಾಫಿಯಾ ಆಗಿದೆ. ಅದೊಂದು ಸಿಂಡಿಕೇಟ್ ಆಗಿ ಕೆಲಸ ಮಾಡುತ್ತೆ, ಅದೊಂದು ಮಾಫಿಯಾ ಆಗಿ ಕೆಲಸ ಮಾಡುತ್ತೆ. ಬೆಂಗಳೂರಿನಲ್ಲಿ ದೈತ್ಯವಾಗಿರುವಂಥ ದೇಶದ ದೈತ್ಯ ಕಂಪನಿಗಳು ಬೆಂಗಳೂರಿನ ಅಡ್ವರ್ಟೈಸ್ಮೆಂಟ್ ಟೆಂಡರ್ಗಳನ್ನು ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತು, ನಾನು ಹೆಸರನ್ನು ಹೇಳ್ತಾ ಹೋಗಲ್ಲ, ಯಾಕೆ ಅಂತಂದರೆ ಅದು ಬೇರೆ ಡಿಫಾಮೇಷನ್ ಆ್ಯಂಗಲ್ನಲ್ಲಿ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಕೆಲವು ಕಂಪನಿಗಳ ಹೆಸರನ್ನು ಹೇಳ್ತಾ ಇಲ್ಲ. ಸೊ ಎಲ್ಲ ಕಂಪನಿಗಳು ಕಳೆದ 10 ವರ್ಷಗಳಿಂದ ಉಸಿರುಗಟ್ತಾ ಇದೆ ಅವರಿಗೆ. ಈಗ ಬಂದು ಮತ್ತೆ ಒಂದು ಅವಕಾಶವನ್ನು ಸರ್ಕಾರ ಜಾಹೀರಾತು ಮಾಫಿಯಾಗಳಿಗೆ ರತ್ನಗಂಬಳಿಯನ್ನು, ರೆಡ್ ಕಾರ್ಪೆಟನ್ನು ಹಾಸಿರುವಂಥದ್ದು. ಈ ಹಿಂದೆ ಮಾಫಿಯಾ ಯಾವ ಥರ ವರ್ಕ್ ಆಗ್ತಾ ಇತ್ತು ಆ ರೀತಿಯಾಗಿ ನಾವು ಆಗೋದಕ್ಕೆ ಬಿಡಲ್ಲ ಅನ್ನುವಂಥ ಮಾತುಗಳನ್ನು GBA ಅಧಿಕಾರಿಗಳು ಹೇಳಿದ್ರೂ ಕೂಡ ಬೆಂಗಳೂರಿನಲ್ಲಿ ಮತ್ತೆ ಜಾಹೀರಾತು ನೀತಿ ಜಾರಿ ಆಗ್ತಿರೋದ್ರಿಂದ ಜಾಹೀರಾತು ಮಾಫಿಯಾ ಮತ್ತೆ ತಲೆ ಎತ್ತುತ್ತೆ. ಇಲ್ಲಿ ಈ ಹಿಂದಕ್ಕೆ ನಾವೊಂದು 15 ವರ್ಷ 20 ವರ್ಷಗಳ ಇತಿಹಾಸವನ್ನು, ಬೆಂಗಳೂರಿನ ಇತಿಹಾಸವನ್ನು ನೋಡ್ತಾ ಹೋದರೆ ಅದರಲ್ಲಿದ್ದಂತಹ ರೌಡಿಗಳೆಲ್ಲರೂ ಕೂಡ ಈ ಒಂದು ಜಾಹೀರಾತು ಮಾಫಿಯಾಗಳ ಟೆಂಡರನ್ನು ಪಡೆದುಕೊಂಡಿದ್ದವರು. ಅವರಿಗೆ ಬೇಕಾದ ಹಾಗೆ ಅಧಿಕಾರಿಗಳನ್ನು ಬೆದರಿಸಿ ಹೆದರಿಸಿ
ತಮಗೆ ಬೇಕಾಗಿರುವಂತಹ ಹಾಗೆ ಬಿಲ್ಗಳನ್ನು ಕ್ಲೈಮ್ ಮಾಡ್ಕೊಳ್ತಾ ಹೋದ್ರು. ಇನ್ನೊಂದು ಕಡೆಯಲ್ಲಿ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಅವರಿಗೆ ಬೇಕಾದ ಹಾಗೆ ಬಿಲ್ಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಅವ್ರಿಗೆ ಬೇಕಾಗಿರೋ ಜಾಗದಲ್ಲಿ ಮನಸ್ಸೋ ಇಚ್ಛೆ ಅಡ್ವರ್ಟೈಸ್ಮೆಂಟ್ಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾ ಹೋದರು. ಹೀಗೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಯನ್ನು ಜಾಹೀರಾತಿನ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ನುಂಗಿ ನೀರು ಕುಡಿಯಲಾಗಿದೆ. ಹೀಗಾಗಿ PIL ಅನ್ನು ಆಧರಿಸಿ ಈ ಬಗ್ಗೆ ಸಾರ್ವಜನಿಕರು PIL ಹಾಕದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಹಾಕಿದಂಥ ಸಂದರ್ಭದಲ್ಲಿ 2014-15 ಸಂದರ್ಭದಲ್ಲಿ ಆ ಕೋರ್ಟ್ ಒಂದು ಮಹತ್ವದ ಆದೇಶನ ಕೊಟ್ಟು ಸಂಪೂರ್ಣವಾಗಿ ಜಾಹೀರಾತು ಪ್ರದರ್ಶನಕ್ಕೆ ನಿಷೇಧವನ್ನು ಹೇರಿತು. ಈಗ ಮತ್ತೆ ಹೊಸ ರೂಪದಲ್ಲಿ, ಹೊಸ ಭಾವದಲ್ಲಿ, ಹೊಸ ಮಾದರಿಯಲ್ಲಿ ಜಾಹೀರಾತನ್ನು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವಂಥದ್ದು. ಇನ್ನೇನೆಲ್ಲ ಆಗುತ್ತೋ ಈ ಒಂದು ಹೆಸರಲ್ಲಿ ಅನ್ನುವಂಥದ್ದನ್ನು ಬೆಂಗಳೂರಿನಲ್ಲಿ ಕಾದು ನೋಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.